ಶ್ರೀ ಸ್ವಾಮಿ, ಓಂ ಶ್ರೀ ಸ್ವಾಮಿ, ಓಂ ಶ್ರೀ ಸ್ವಾಮಿ, ಓಂ ಶ್ರೀ ಸ್ವಾಮಿ. ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ಬಂದು ಶನಿವಾರ, ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿದು ಇರುಮುಡಿ ಕಟ್ತಿದ್ದಾರೆ. ಇವತ್ತು ಶಬರಿಮಲೆಗೆ ಹೋಗ್ತಿದ್ದಾರೆ. ಸೊ ನಾನು ಎದುರು ನಾನು ನಿಜವಾಗ್ಲೂ ಯಾಕೋ ಎಷ್ಟೇ ಸರಿ ಹೋಗ್ತಿಲ್ಲ, ಆದರೂ ಮಾಡಲೇಬೇಕು. ಸೊ ಆಲ್ರೆಡಿ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಂದರೆ ಅಡುಗೆ ಪ್ರೋಗ್ರಾಮ್ ಮುಗಿತು ಅಷ್ಟೇ. ಮನೆ ಕ್ಲೀನಿಂಗ್ ಮಾಡ್ತೀನಿ. ಪೂಜೆ ಐಟಮ್ ಎಲ್ಲ ತಂದಿದ್ದಾರೆ. ಸೊ ಗೈಸ್, ಪೂಜಾ ಐಟಮ್ ಎಲ್ಲ ತಂದಿದ್ದಾರೆ. ನಾನು ಇವಾಗ ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟು ಪೂಜೆಗೆ ರೆಡಿ ಮಾಡಿ ಹೊರಡಬೇಕು ಅಲ್ಲಿಗೆ ದೇವಸ್ಥಾನಕ್ಕೆ. ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ, ಬಟ್ ಇವತ್ತಿನ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಹಾಗೆಯೇ ಯಾರೆಲ್ಲ ಇರುಮುಡಿ ಕಟ್ಟಿ ಶಬರಿಮಲೆಗೆ ಹೋಗ್ತಿದಾರೋ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಗೈಸ್, ಇವಾಗ ಚಪಾತಿ ಮಾಡ್ತಿದ್ದೀವಿ. ಏನಕ್ಕೆ ಅಂದರೆ ಅವರು ಇರುಮುಡಿಗೆ ಕಟ್ಸಕ್ಕೆ ಹೋಗ್ತಾರಲ್ಲ, ಬೆಳಗ್ಗೆಯಿಂದ ಏನು ಊಟ ಮಾಡಲ್ಲ. ಸಂಜೆ ಹೋಗ್ಬಿಟ್ಟು ಅಲ್ಲಿ ಒಂದು ದೇವಸ್ಥಾನದಲ್ಲಿ ಎಲ್ಲರೂ ಕೂತು ಊಟ ಮಾಡ್ತಾರೆ. ಸೊ ಅದಕ್ಕೆ ಚಪಾತಿ, ಅವರೆಕಾಳು ಪಲ್ಯ ಮತ್ತು ಮೊಸರು ಬುತ್ತಿ ಅಂತ ಹೇಳ್ತೀವಿ ನಮ್ಮ ಕಡೆ, ಅದನ್ನು ರೆಡಿ ಮಾಡಿದ್ವಿ. ಸೊ ಅದನ್ನು ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಕಂಪ್ಲೀಟ್ ಮಾಡಿ ನಮ್ಮ ಅಕ್ಕ ಅವರೆಲ್ಲ ಸೇರಿ ಮಾಡ್ತಿದ್ದಾರೆ. ಇವಾಗ ನಾನು ಪೂಜೆಗೆ ಹೋಗಬೇಕು. ಸ್ನಾನ ಮುಗೀತು. ಇವಾಗ ಗೈಸ್, ಪೂಜೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಅವರು ಪ್ಯಾಕಿಂಗ್ ಮಾಡ್ಕೊತಿದ್ದಾರೆ. ಸೊ ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿಯಾಗಿ ಬಂದೆ. ಸೊ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಮತ್ತು ಮಹಾಮಂಗಳಾರತಿ ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ರು. ಸೊ ಏನಕ್ಕೆ ಸ್ವಾಮಿಗಳು ಮನೆಗೆ ಬಂದಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ. ಸೊ ಏನಕ್ಕಪ್ಪ ಅಂದರೆ, ಇನ್ನು ಇರುಮುಡಿ ಕಟ್ಟೋದು ಇವತ್ತು ಸಂಜೆ ಕಟ್ತಾರೆ. ಸೊ ಅದಕ್ಕಿಂತ ಮುಂಚೆ ಮನೆಗೆ ಬಂದು ಅವರು ಅಂದರೆ ಮನೇಲಿ ಯಾರು ಮಾಲೆನ ಹಾಕೊಂಡಿರ್ತಾರೆ ಅವರು ತಮ್ಮ ಆತ್ಮದ ರೂಪದಲ್ಲಿ ದೀಪನ ಹಚ್ಬಿಟ್ಟು ಹೋಗ್ತಾರೆ. ಅಂದರೆ ಜ್ಯೋತಿ ಬೆಳಗೋ ಟೈಮು ಇದು ಮನೇಲಿ. ಇದನ್ನು ಅವ್ರು ಹೋಗೋಕ್ಕಿಂತ ಮುಂಚೆ ಹಚ್ತಾರೆ ಮನೇಲಿ. ಮತ್ತು ವಾಪಸ್ ಮನೆಗೆ ಬರೋವರೆಗೂ ಆ ದೀಪ ಅವರ ಆತ್ಮದ ರೂಪದಲ್ಲಿ ಇರಲಿ ಅಂತ. ಸೊ ಬೇರೆ ಎಲ್ಲ ದೇವಸ್ಥಾನಗಳಿಗೆ ನಾವು ಕೂಡ ಹೋಗ್ತಾ ಇರ್ತೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ನಾವು ಈ ಥರ ಅಖಂಡ ಜ್ಯೋತಿನ ಬೆಳಗಿ ಹೋಗಲ್ಲ. ಸೊ ಇದೇನು ವಿಶೇಷ. ಸೊ ಇಲ್ಲಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಮೈಂಡಲ್ಲಿ ಅವ್ರ ಆತ್ಮನ ನಾನು ಇಲ್ಲಿ ಬಿಟ್ಟೋಗಿ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಾರೆ. ಅಂದರೆ ನನ್ನ ದೇಹನ ನಾನು ನಿನ್ನ ಸನ್ನಿಧಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ದೇವರ ರೂಪದಲ್ಲಿ, ಅಂದರೆ ನಾನು ನಿನ್ನನ್ನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಆತ್ಮನ. ನಾನು ಬರೋವರೆಗೂ ಜೋಪಾನವಾಗಿ ನನ್ನ ಮನೇನ ನಿಭಾಯಿಸು ಅಂತ ಹೇಳಿ ಹಚ್ಚೋಗೋದಕ್ಕೆ ಇದನ್ನು ದೀಪ ಹಚ್ಚೋ ಕಾರ್ಯಕ್ರಮ ಮನೇಲಿ. ಸೊ ಇದಾದಮೇಲೆ ಕೂಡ ಅವರು ಹೊರಡೋಕ್ಕಿಂತ ಮುಂಚೆ ದೀಪ ಎಲ್ಲ ಹಚ್ಚಿ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅವರು ಮನೇಲಿ ಏನು ಲಾಸ್ಟ್ ಅಂದರೆ ಕೊನೆ ಊಟ ಅಂತಲೇ ಹೇಳ್ತಾರೆ, ಅದು ಭಿಕ್ಷೆ ಅಂತ. ಸೊ ಅದನ್ನು ಊಟನೂ ಕೂಡ ಮಾಡ್ತಾರೆ. ಅಂದರೆ ಹೋಗಿರೋರು ತುಂಬ ಜನ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಹೋಗಿರೋರು ವಾಪಸ್ ಬಂದಿರೋದು ತುಂಬ ರೇರು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಹೊಟ್ಟೆ ತುಂಬ ಊಟನ ಮಾಡಿ ಮನೆಯಿಂದ ಭಗವಂತನಿಗೆ ಏನೇನೋ ನಾವು ತಗೊಂಡು ಹೋಗ್ಬೇಕಂತ ಇರುತ್ತೆ ಇರುಮುಡಿಗೆ. ಸೊ ಅದೆಲ್ಲ ಐಟಮ್ನು ಕೂಡ ತಗೊಂಡು ಹೋಗ್ತಾರೆ. ಸೊ ಅದೆಲ್ಲನೂ ನಾವು ಕೂಡ ಪ್ಯಾಕ್ ಮಾಡಿದ್ವಿ. ಸೊ ಇವಾಗ ನಾನು ಪೂಜೆ ಎಲ್ಲನೂ ಮುಗಿಸಿ ಅವ್ರಿಗೆ ಊಟಕ್ಕೆ ಅಂದರೆ ಕೊಡಬೇಕಿತ್ತು. ಅಂದರೆ ನಾನು ಮನೇಲಿ ಏನೇನೆಲ್ಲ ಮಾಡಿರ್ತೀನಿ ಅಷ್ಟು ಐಟಮ್ನ ಕೂಡ ಅವರೆಲ್ಲರಿಗೂ ಊಟಕ್ಕೆ ಬಡಿಸ್ಬೇಕು. ಸೊ ನಮ್ಮ ಮನೇಲಿ ಇವರಿಬ್ಬರೇ ಹೊರಟಿದ್ದು. ಸೊ ಹಂಗಾಗಿ ಇವರಿಬ್ಬರಿಗೂ ಊಟಕ್ಕೆಲ್ಲ ಬಡಿಸಿ ನಾನು ಆದಷ್ಟು ಬೇಗನೆ ಕೆಲಸ ಮುಗಿಸ್ಬೇಕಿತ್ತು. ಆಲ್ಮೋಸ್ಟ್ ಲೇಟ್ ಆಗೇ ಹೋಯಿತು, ಫೋನ್ ಬರ್ತಾಯಿತ್ತು ಕೂಡ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಗೈಸ್, ಇವಾಗ ಅವ್ರದ್ದು ಹೊರಡೋ ಟೈಮು. ಸೊ ಇವಾಗ ಏನು ಮಾಡ್ತಾರೆ ಅಂದರೆ, ತೆಂಗಿನಕಾಯಿನ ಬಾಗಿಲು ಹೊಸ್ಲಲ್ಲಿ ಹೊಡಿತಾರೆ. ಅಂದರೆ ಕ್ಷೇತ್ರ ಪಾಲಕ ಅಂತ ನಾವೇನು ಹೇಳ್ತೀವಿ, ನಮ್ಮ ಮನೇಲಿರೋ ದೇವರು, ನೀನು ನಮ್ಮನ್ನು ನೆಮ್ಮದಿಯಾಗಿ ನಾವು ಬರೋವರೆಗೂ ನೀನು ಕಾವಲು ಕಾಯ್ತಾ ಇರಬೇಕು ಅಂತ ಇದನ್ನು ಕಾಯಿ ಹೊಡಿಯೋದಕ್ಕೆ ಹೇಳ್ತಾರೆ. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ ಹೊರಟು. ಸೊ ಇಲ್ಲಿ ಬರ್ತಿರೋ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿಂದ ಇಲ್ಲಿಗೆ ನಾವು ಅಂದರೆ ಸನ್ನಿಧಾನಕ್ಕೆ, ಅಂದರೆ ಅವರು ಮಾಲೆ ಹಾಕಿದ್ರಲ್ಲ ಆ ಜಾಗಕ್ಕೆ ನಾವು ಬಂದಿದ್ವಿ. ತುಂಬ ಜನ, ತುಂಬ ಫ್ಯಾಮಿಲೀಸ್ ಕೂಡ ಅಲ್ಲಿಗೆ ಬಂದಿದ್ರು. ಸೊ ಏನಪ್ಪ ಅಂದರೆ ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಶಬರಿಮಲೆಗೆ ಇರುಮುಡಿ ಕಟ್ಟಿಸ್ತಾಯಿದ್ರು. ಸೊ ಹಂಗಾಗಿ ತುಂಬ ಜನನೇ ಕ್ರೌಡ್ಸ್ ಇದ್ದರು. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿತ್ತು. ನಾವೇ ಲಾಸ್ಟ್ ಅಂದರೆ ನಾವಾದಮೇಲೆ ಒಂದು 3-4 ಜನ ಬ್ಯಾಲೆನ್ಸ್ ಇದ್ದರು ಅಷ್ಟೇ. ತುಂಬ ಚೆನ್ನಾಗಿ ಇರುಮುಡಿ ಕಟ್ತಿರೋ ಗುರುಸ್ವಾಮಿಗಳಂತೂ ತುಂಬ ಚೆನ್ನಾಗಿ ಅಂದರೆ ತುಪ್ಪದ ಕಾಯಿನ ತುಂಬಿಸ್ತಾಯಿದ್ರು. ತುಂಬ ಸಮಾಧಾನವಾಗಿ ಕೂತು ನಮಗೆಲ್ಲ ಹೇಳ್ತಾ ಏನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆನೂ ಕೂಡ ತುಂಬ ಕ್ಲಿಯರ್ ಕಟ್ಟಾಗಿ. ಗೈಸ್, ಅಲ್ಲಿ ಆ ಕಡೆಯವರೆಲ್ಲ ಅವರಾದಮೇಲೆ ನಾವು ಕೂರಿಸ್ಬೇಕಿತ್ತು. ಅಂದರೆ ಇವರೆಲ್ಲ ನಮ್ಮ ಫ್ಯಾಮಿಲಿಯವರು. ಸೊ ನಾವೆಲ್ಲರೂ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಕೈಯಲ್ಲಿ ಇರುಮುಡಿ ಕಟ್ಟಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸು, ಹೂವಿನ ಹಾರ ಆ ಥರ ಎಲ್ಲ ಇಟ್ಟು ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವರೆಲ್ಲ ಆಗಿದ್ದಾದಮೇಲೆ ಇವಾಗ ನಮ್ಮ ಖುಷಿ ಕೂತಿದ್ದಾರೆ.
ಸೊ ಇವಾಗ ಇರುಮುಡಿ ಕಟ್ಟ ಅಂತ ಟೈಮು. ಸೊ ಏನಂದರೆ ತುಂಬ ಕ್ರೌಡ್ ಅಂತ ಅನಿಸ್ಬಿಡುತ್ತೆ ಅಲ್ಲಿ. ಆ ಸಿಚುವೇಶನ್ಗೆ ಹ್ಯಾಂಡಲ್ ಮಾಡೋದೇ ಕಷ್ಟ. ನಾವು ಎಷ್ಟೇ ಪ್ರಿಪೇರ್ ಆಗಿ ಹೋಗಿದ್ರು ಆ ಟೈಮ್ನ ಎಷ್ಟು ಸಮಾಧಾನವಾಗಿ ಕೂತ್ಕೊಂಡ್ರೂ ಖಂಡಿತ ಅದಾಗೋದೇ ಇಲ್ಲ. ಸೊ ಏನಕ್ಕೆ ತುಪ್ಪದ ಕಾಯಿನ ತುಂಬಿಸ್ತಾರೆ ಅನ್ನೋದು ಕೂಡ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಸೊ ಭಗವಂತನಿಗೆ ನಮ್ಮಲ್ಲಿರೋ ಅಹಂಕಾರನ, ಪ್ರಾಣನ, ಅಂದರೆ ನಮ್ಮ ಒಳಗಡೆ ಇರುತ್ತಲ್ಲ ಅಹಂಕಾರ ಎಲ್ಲನೂ ಆಚೆ ಕಳಿಸಿ, ಅಂದರೆ ಒಂದು ತೆಂಗಿನಕಾಯಿ ರೂಪದಲ್ಲಿ ಒಂದು ತೆಂಗಿನಕಾಯಿ ನಾವು ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ನೀಟಾಗಿ ಸವಸಿ ಅದನ್ನು ನೀಟಾಗಿ ಒಂದು ಒಳ್ಳೆ ಆಕಾರಕ್ಕೆ ತಗೊಂಡ್ಬರ್ತಾರೆ. ಅದಾದಮೇಲೆ ಅದರೊಳಗಡೆ ಇರೋ ನೀರನ್ನು ಮತ್ತು ಕೊಬ್ಬಿನ ಅಂಶನ ಆಚೆಗಡೆ ಹಾಕ್ತಾರೆ. ಸೊ ಅದೆಲ್ಲ ಏನು ಅಂದರೆ ಆಚೆಗಡೆ ಹಾಕೋದು ನಮ್ಮಲ್ಲಿರೋ ಅಹಂಕಾರ, ಕೆಟ್ಟತನ, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಗುಣನ ನಾನು ಹೊರಗಡೆ ಹಾಕ್ತಾಯಿದ್ದೀನಿ. ಭಗವಂತ ನಿನ್ನಲ್ಲಿರೋ ಅಂದರೆ ನಿನ್ನಲ್ಲಿರೋ ಒಳ್ಳೆತನ, ನಿನ್ನಲ್ಲಿ ಯಾರಿಗೆಲ್ಲ ಶಕ್ತಿ ಇದೆ, ಏನು ಹೇಳ್ತೀವಿ, ಒಳ್ಳೇದು ಮಾಡಬೇಕು ಅನ್ನೋ ಅಭಿಪ್ರಾಯ ಭಗವಂತನಿಗೆ ಯಾವಾಗಲೂ ಇರುತ್ತೆ. ಆ ಒಳ್ಳೆತನ ನನಗೂ ಕೂಡ ಆಗಲಿ ಅನ್ನೋದು ಪ್ರತಿರೂಪನೇ ಈ ತುಪ್ಪದ ಕಾಯಿನ ತುಂಬಿಸೋದು. ಸೊ ನಮ್ಮಲ್ಲಿರೋ ಎಲ್ಲ ಕೆಟ್ಟತನೂ ಹೋಗ್ಬಿಟ್ಟು ಇದು ಇಲ್ಲಿಂದ ಒಳ್ಳೇದಾಗಲಿ, ಇನ್ನು ಮುಂದೆ ಜೀವನ ಚೆನ್ನಾಗಿರಲಿ ಅನ್ನೋದು ಕೂಡ ಆ ತುಪ್ಪದ ಕಾಯಿನ ತೀರಿಸ್ತಾರೆ. ಮತ್ತು ಇದನ್ನ ಅರ್ಕೆ ಕೂಡ ಮಾಡ್ಕೊತಾರೆ ತುಂಬ ಜನ. ಅಂದರೆ ನನಗೆ ಈ ಥರ ಕೆಲಸ ಆದರೆ, ಚೆನ್ನಾಗಾದರೆ ನಾನು ಮುಂದಿನ ವರ್ಷ ತುಪ್ಪದ ಕಾಯಿನ ತುಂಬಿಸ್ತೀನಿ ಅಂತಲೂ ಕೂಡ. ಸೊ ಈ ಥರ ನೀವು ಯಾರೆಲ್ಲ ಮಾಡಿದ್ದೀರಾ ಅಂತ ಹೇಳಿದ್ರೆ, ಇವರು 9 ದಿನ ಹಾಕಿದ್ರು. 9 ದಿನ 21 ಡೇಸ್, ನನಗೆ ಎಕ್ಸಾಕ್ಟಾಗಿ ಇಷ್ಟು ದಿನ ಅಂತ ಗೊತ್ತಿಲ್ಲ, 21 ದಿನ ಅಂತ ಅನಿಸುತ್ತೆ. ಸೊ ಇರುಮುಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಎಂಟೈರ್ ಫ್ಯಾಮಿಲಿ ಇವಾಗ ಏನೇನು ನೋಡ್ತೀರೋ ಅಷ್ಟು ಜನನೂ ನಿಂತು ಪೂಜೆನ ಮಾಡಿಸ್ಕೊಂಡ್ರು. ತುಂಬ ಚೆನ್ನಾಗಿ, ಅಂದರೆ ತುಂಬ ನೀಟಾಗಿ ಸಮಾಧಾನವಾಗಿ ನಮಗೆ ಇರುಮುಡಿ ಕಟ್ಟೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಗುರುಸ್ವಾಮಿಯವರು. ಗೈಸ್, ನಮ್ಮದು ಇರುಮುಡಿ ಕಟ್ಟೋದೆಲ್ಲ ಮುಗಿಸಿದಾದ್ಮೇಲೆ ಇಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೆ ಕೂಡ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಅಲ್ಲಿ ಗಾಸಿಪ್ ಮಾತಾಡ್ತಾಯಿದ್ರು. ಸೊ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಸನ್ನಿಧಾನದ ಹತ್ರ ಬಂದೆ, ಅಂದರೆ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಇವಾಗ ಆಲ್ರೆಡಿ ಬಸ್ ಕೂಡ, ಅಂದರೆ ಅವ್ರು ಏನು ಶಬರಿಮಲೆಗೆ ಹೋಗ್ಬೇಕಿತ್ತು ಆ ಬಸ್ ಕೂಡ ಬಂತು. ಇವಾಗೆಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ, ಅಂದರೆ ಹೂವಿನ ಹಾರ, ಪೂಜೆ, ಅವ್ರದ್ದು ಏನೇನೆಲ್ಲ ಕ್ರಮಗಳಿರುತ್ತೆ ಸೊ ಅದನ್ನು ಮಾಡ್ತಾಯಿದ್ರು. ಸೊ ನಾನು ನೋಡ್ತಾ ಸುಮ್ಮನೆ ಕೂತಿದ್ದಲ್ಲಿ. ಪೂಜೆಗೆ ಬಸ್ನೆಲ್ಲ ರೆಡಿ ಮಾಡಿದ್ದಾದಮೇಲೆ ಇವಾಗ ಇವರೆಲ್ಲ ಇರುಮುಡಿನ ಹೊತ್ಕೊಂಡು ಸೊ ಅಲ್ಲಿರೋ ಅಂತ, ಅಂದರೆ ಆ ಊರಲ್ಲಿ ಏನು ದೇವಸ್ಥಾನ ಇರುತ್ತೆ ಅದಕ್ಕೆ ಕೂಡ ಇವರು ಊರಿಗೆ ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಏನಕ್ಕೆ ಅಂದರೆ ಎಲ್ಲ ಊರಲ್ಲಿರೋರಿಗೆ ಒಳ್ಳೆಯದಾಗಲಿ, ಈ ಯಾತ್ರೆ ಅಂದರೆ ದೊಡ್ಡವರು ಚಿಕ್ಕವರು ಎಲ್ಲರ ಆಶೀರ್ವಾದದಿಂದ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ನಡೀಲಿ ಅನ್ನೋದು ಇವರ ಒಂದು ಪ್ರತೀಕ. ಅಂದರೆ ಅವ್ರ ಮನಸ್ಸಲ್ಲಿ ಆ ಥರ ಅಂದ್ಕೊಂಡ್ಬಿಟ್ಟು ಊರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಹಿತದೃಷ್ಟಿಯಿಂದ ಸೊ ಊರನ್ನ ಒಂದ್ಸಲ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾರೆ. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗ್ಬೇಕಾದ್ರೆ ಇವಾಗ ಎಲ್ಲ ಪೂಜೆ ಮುಗಿಸಿ ಹೊರಟಿದ್ದಾರೆ. ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ಇವಾಗ ನಾನು ಹೊರಟಿದ್ದೀನಿ. ಎಲ್ಲ ಬಸ್ ಹತ್ತಾ ಇದ್ದಾರೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಶಬರಿಮಲೆ ಅಂದರೆ ಇರುಮುಡಿ ಕಟ್ಸೋ ಅಂಥ ದಿನದ ಪೂಜೆದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಯಾರೆಲ್ಲ ಶಬರಿಮಲೆಗೆ ಹೋಗ್ತಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ಸೊ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್, ಬಾಯ್.